ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ನಾವು ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ತೊಗೊಂಡಿದ್ದೀವಿ. ಬದನೆಕಾಯಿ ತೊಗೊಂಡು ನೋಡಿ ಈ ಥರ ಸಾರು ಮಾಡ್ಕೊಂಡಿದ್ದೀವಿ. ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ, ಹುಳಿ ಮಾಡ್ಕೊಂಡಿದ್ದೆ. ಇವಾಗ ನುಗ್ಗೆಕಾಯಿ ಸಾರು ಮಾಡೋದು ಹೇಗೆ ಅಂತ ನಾವು ನೋಡೋಣ ಬನ್ನಿ. ನೋಡಿ ನಾನು ಇವಾಗ 1.5 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. 1.5 ಕಪ್ ತೊಗರಿಬೇಳೆ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ನಾನು ಇವಾಗ ಅದಕ್ಕೆ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಳ್ತೀನಿ. ಬೇಳೆನ ಫಸ್ಟು ತೊಳ್ಕೊಳ್ಳೋಣ. ಬೇಳೆ ಫಸ್ಟ್ ತೊಳ್ಕೊಂಬಂದು ಇವಾಗ ನೋಡಿ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಅರ್ಧ ಲೀಟ್ರ್ ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. ಎಣ್ಣೆ ಹಾಕಿದಾಗ ನಮಗೆ ಬೇಳೆ ಬೇಗ ಬೆಂದ್ಬಿಡುತ್ತೆ. ಒಂಚೂರು ತಿರುಗಿಸ್ಕೋಬೇಕು. ತಿರುಗಿಸ್ಲಿಲ್ಲ ಅಂದರೆ ಬೇಳೆ ಅಡಿಲಿ ಕೂತ್ಕೊಂಡ್ಬಿಡುತ್ತೆ, ಬೇಯೋದಿಲ್ಲ. ಇವಾಗ ಕುಕ್ಕರ್ ಲಿಡ್ನ ಮುಚ್ಚಿ ನಾವು 3 ವಿಷಲ್ ಬರ್ಸ್ಕೊಳ್ಳೋಣ. 3 ವಿಷಲ್ ಬರೋ ಅಷ್ಟರಲ್ಲಿ ಇವಾಗ ನುಗ್ಗೆಕಾಯಿ ಸಾಂಬಾರಿಗೆ ನಾವು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡಿದ್ದೀನಿ ನೋಡಿ. ಪ್ಯಾನ್ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 4-5 ಸಾಂಬಾರು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಪೂರ್ತಿ ಹಂಗೆ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಲಿಲ್ಲ. ನಾವು ದೊಡ್ಡ ಈರುಳ್ಳಿ ಆದರೂ ಒಂದು ದೊಡ್ಡ ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ಕೊಂಡ್ರೆ ಆಗುತ್ತೆ. ಒಂದು 4 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 4 ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾಟಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನಾನು ಹುಣಸೆಹಣ್ಣು ಹಾಕ್ತಿಲ್ಲ, ನಾಟಿ ಟೊಮೆಟೊನ ಹಾಕ್ತಾಯಿದ್ದೀನಿ. ನಾವು ಜಾಸ್ತಿ ಹುಳಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು ಹುಣಸೆಹಣ್ಣನ್ನು ಸೇರಿಸ್ಕೊಂಡಿಲ್ಲ. ನುಗ್ಗೆಕಾಯಿ ಸಾಂಬಾರಿಗೆ ಹುಣಸೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ನಾನು 2 ನುಗ್ಗೆಕಾಯಿ ತೊಗೊಂಡು ಹಾಕಿದ್ದೀನಿ. 2 ನುಗ್ಗೆಕಾಯಿ, ಒಂದು ದೊಡ್ಡ ಆಲೂಗಡ್ಡೆ ಹಾಕಿದ್ದೀನಿ, ಒಂದು ಬದನೆಕಾಯಿನ ಹಾಕಿದ್ದೀನಿ. ಬದನೆಕಾಯಿನ ಹಾಕಿ ನಾವು ಸ್ವಲ್ಪ ತರಕಾರಿ ಎಲ್ಲ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ. ಸ್ವಲ್ಪ ಒಂದು 10-15 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದಾಗ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿಕೊಂಡು ಬೇಳೆ ಹಾಕಿದಾಗ ನೀವು ಬೇಕಾದ್ರೆ ನೋಡಿಕೊಂಡು ಉಪ್ಪು ಹಾಕ್ಬೋದು. ನಿಮ್ಗೆ ಅಂದಾಜಿದ್ರೆ ಉಪ್ಪು ಕರೆಕ್ಟಾಗಿ ಹಾಕ್ಕೋಬೋದು. ನನಗೆ ಅಂದಾಜಿದೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನಮಗೆ ಸಾರು ಕರೆಕ್ಟಾಗಿ ಅಳತೆ ಗೊತ್ತಿದೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇವಾಗ ನಾನೊಂದು 3 ಸ್ಪೂನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿನ ಹಾಕ್ಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಘಮ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಮುಲ್ಲಂಗಿ ಸಾಂಬಾರನ್ನು ಅಷ್ಟೇ ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮುಲ್ಲಂಗಿ ನುಗ್ಗೆಕಾಯಿನ ಈ ಥರ ಮಾಡಿದಾಗ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಇದಕ್ಕೆ ನೋಡಿ ನಾನು ಇವಾಗ ಒಂದು ಅರ್ಧ ಲೀಟ್ರ್ ನೀರು ಹಾಕ್ತಾಯಿದ್ದೀನಿ. ಮೊದಲು ಬೇಳೆಗೆ ಒಂದು ಅರ್ಧ ಲೀಟ್ರ್ ಹಾಕಿದ್ದೆ, ಇವಾಗ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ತೀನಿ. ಅರ್ಧ ಲೀಟ್ರ್ ನೀರು ಹಾಕಿ ನಾನು ಇವಾಗ ಅದು ಕುದಿಯೋಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ನೀರು, ಆವಾಗ ಕರೆಕ್ಟಾಗಿರುತ್ತೆ ಸಾರು, ಹದ ಕರೆಕ್ಟಾಗಿ ಬರುತ್ತೆ. ನೋಡಿ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಒಂದು 10 ನಿಮಿಷ ನಾವು ಬೇಯಕ್ಕೆ ಬಿಟ್ಬಿಡೋಣ. ನುಗ್ಗೆಕಾಯಿ ಆಲೂಗಡ್ಡೆ ಬೇಯಬೇಕಲ್ಲ, ಅದಕ್ಕೋಸ್ಕರ ನುಗ್ಗೆಕಾಯಿ ಆಲೂಗಡ್ಡೆ ಬೇಯೋ ತನಕ ಬಿಡೋಣ. ನುಗ್ಗೆಕಾಯಿ ಆಲೂಗಡ್ಡೆ ಬೆಂದಿದೆ ನೋಡಿ. ಇವಾಗ 1.5 ಕಪ್ ಬೇಳೆನ ಬೇಯಿಸ್ಕೊಂಡಿದ್ನಲ್ಲ, ಆ ಬೇಳೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಳೆನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಅದಕ್ಕೂ ಸ್ವಲ್ಪ ಕುಕ್ಕರ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಬೇಳೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ ಈ ಹದಕ್ಕೆ ನಾನು ಮಾಡ್ತಿದ್ದೀನಿ. ಅನ್ನಕ್ಕೆ ಮಾಡ್ತಿದ್ದೀನಿ, ಮುದ್ದೆ ಅನ್ನಕ್ಕೆ ಮಾಡ್ತಿದ್ದೀನಿ. ನಾನು ಮೀಡಿಯಮಾಗಿ ಎರಡಕ್ಕೂ ಸರಿಯಾಗಿ ಮಾಡ್ತಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಬೇಳೆ ರಸನೂ ತರಕಾರಿಗೆ ಇಳಿಬೇಕು. ಆ ಥರ ಒಂದು 10 ನಿಮಿಷ ನಾವು ಕುದಿಸ್ಕೋಬೇಕಾಗುತ್ತೆ. ನೋಡಿ ಆಲೂಗಡ್ಡೆನೂ ಬೆಂದಿದೆ, ನುಗ್ಗೆಕಾಯಿ ಬೆಂದೋಗ್ಬಿಟ್ಟಿರುತ್ತೆ. ಇವಾಗ ಒಂದು ಒಗ್ಗರಣೆ ಕೊಡೋಣ ಸಾರಿಗೆ. ಇವಾಗ ನಾನೊಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಚಿಕ್ಕ ಬಾಣಲಿಗೆ ನಾನೊಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನಿವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಇವಾಗ ಒಗ್ಗರಣೆಗೆ ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ದೆ, ಅದು ಬೆಂದಾಗ ನಮಗೆ ಕರಿಬೇವಿನ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗುನ ಹಾಕ್ಕೊಂಡಿದ್ದೀನಿ. ಇಂಗು ಹಾಕ್ಕೊಂಡು ನಾವು ಇವಾಗ ಒಗ್ಗರಣೆ ಕೊಟ್ಟು ಒಂದು ಕುದಿ ಬರ್ಸ್ಕೋಬೇಕಾಗುತ್ತೆ. ಯಾವುದೇ ಸಾರು ಮಾಡಿದ್ರೂ ಒಂದು ಕುದಿ ಬರ್ಸ್ಕೋಬೇಕಾಗುತ್ತೆ. ನೋಡಿ ನುಗ್ಗೆಕಾಯಿ ಬೇಳೆ ಸಾಂಬಾರಾಗಿದೆ. ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಕೂಡ ತಿನ್ಬೋದು, ದೋಸೆ ಇಡ್ಲಿ ಕೂಡ ಚೆನ್ನಾಗಿರುತ್ತೆ. ಇದು ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದ.